ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ಆತ್ಮೀಯ ವೀಕ್ಷಕರಿಗೆಲ್ಲ ಅತ್ರಿಪುತ್ರ 007 ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತವಿದೆ. ನಾನು ಅತ್ರಿಪುತ್ರ 007 ನಾಮ್ ತೋ ಸುನಾ ಹೋಗಾ. ವೀಕ್ಷಕರೇ, ಬರುವ ಆಗಸ್ಟ್ 2ರಂದು ಕುಜಗ್ರಹ ವೃಷಭ ರಾಶಿಯನ್ನು ತೊರೆದು ನಿಮ್ಮದೇ ಆದ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾ ಇದೆ. ಸೊ ಮಿಥುನದಲ್ಲಿ ಕುಜನ ಪ್ರವೇಶ ಮಿಥುನ ರಾಶಿಯ ಮೇಲೆ ಪ್ರಭಾವ. ಮಿಥುನದಲ್ಲಿ ಕುಜನ ಪ್ರವೇಶ ಮಿಥುನ ರಾಶಿಯ ಮೇಲೆ ಪ್ರಭಾವ. ಸೊ ರಾಶಿಯಲ್ಲಿ ಕುಜನ ಪ್ರವೇಶ ಆಗ್ತಾ ಇದೆ ಆಗಸ್ಟ್ 2ರಂದು. 48 ದಿನಗಳ ಸಂಚಾರ, ದೀರ್ಘ ಸಂಚಾರ, ರಾಶಿಯ ಮೇಲೆ ಪ್ರಭಾವ. ಇನ್ನು ಮಿಥುನ ರಾಶಿಯ ರಾಶಿಯಾಧಿಪತಿಯಾದ ಬುಧಗ್ರಹ, ಬುದ್ಧಿಕಾರಕ ಬುಧನು ಕುಜನಿಗೆ 6ನೇ ಭಾವ ಮತ್ತು ಲಾಭ ಭಾವದ ಅಧಿಪತ್ಯವನ್ನು ಕೊಟ್ಟಿದ್ದಾನೆ. 6ನೇ ಭಾವಾಧಿಪತಿಯಾಗಿ ಕುಜ ಒಬ್ಬ ದುಸ್ಥಾನದ ಅಧಿಪತಿಯಾಗಿ, ರೋಗ ಭಾವದ ಅಧಿಪತಿಯಾಗಿ, ರೋಗಾಧಿಪತಿಯಾಗಿರುವ ಕಾರಣ ಒಬ್ಬ ಅಶುಭ ಫಲಗಳನ್ನು ನೀಡುವಂತಹ ಗ್ರಹ. ಆದರೆ ಲಾಭಾಧಿಪತಿಯಾಗಿ ಶುಭ ಫಲಗಳನ್ನು ನೀಡುವಂತಹ ಗ್ರಹ. ಹೀಗಾಗಿ 50-50 ಸಮ್ಮಿಶ್ರ ಫಲಗಳನ್ನು ನೀಡುವ ಗ್ರಹ ಮಿಥುನ ರಾಶಿಗೆ. ಇಂತಹ ಕುಜ ರಾಶಿಯಲ್ಲಿಯೇ ಪ್ರವೇಶ ಮಾಡ್ತಾ ಇದ್ದಾನೆ. ಮುಂದಿನ 48 ದಿನಗಳ ಅವಧಿಯವರೆಗೆ ರಾಶಿಯಲ್ಲಿಯೇ ಕುಜನ ಸಂಚಾರ. ರಾಶಿಯಲ್ಲಿ ಕುಜನು ಪ್ರವೇಶ ಮಾಡಿದಾಗ ಆಕಸ್ಮಿಕವಾಗಿಯೇ ನಿಮ್ಮ ಶತ್ರುಗಳು ಪ್ರಬಲರಾಗುವರು. ಭಯಂಕರ ಶತ್ರು ಭಯವನ್ನ ಕುಜ ಅಲ್ಲಿ ನಿರ್ಮಾಣ ಮಾಡ್ತಾನೆ. ಶತ್ರುಗಳು ಸ್ಟ್ರಾಂಗ್ ಆಗುವರು, ಪವರ್ಫುಲ್ ಆಗುವರು, ಓಪನ್ ಎನಿಮಿಟಿ ತೋರಿಸುವರು, ಹೆದರಲಾರರು. ಅದು ಒಂದು ಚಾಲೆಂಜಿಂಗ್ ಆಗಿಬಿಡುತ್ತೆ ನಿಮಗೆ. ಇದರ ಜೊತೆಗೆ ಇಲ್ಲಿ ಕೆಲವು ನೆಗೆಟಿವ್ ಫಲಗಳಿದಾವೆ, ಪಾಸಿಟಿವ್ ಕೂಡ ಇದಾವೆ. ನೆಗೆಟಿವ್ಗಳಲ್ಲಿ ಇದೊಂದು ಬರುತ್ತೆ. ರಾಶಿಯಲ್ಲಿ ಕುಜ ಬಂದಾಗ 6th ಲಾರ್ಡ್ ಆಗಿ ರಾಶಿಯಲ್ಲಿ ಬಂದಾಗ ಕೆಲವು ವ್ಯಾಧಿಗಳನ್ನು ತೆಗೆದುಕೊಂಡು ಬರುವನು. ರಕ್ತಕ್ಕೆ ಸಂಬಂಧಪಟ್ಟಂತ ಕೆಲವು ವ್ಯಾಧಿಗಳು. ಇದೇ ಅವಧಿಯಲ್ಲಿ ಶತ್ರುಗಳು ಸ್ಟ್ರಾಂಗ್ ಆಗಿರುವ ಕಾರಣ ನಿಮ್ಮ ಮೇಲೆ ತಾಮಸಿಕ ವಿದ್ಯೆಗಳ ಪ್ರಯೋಗ ಅಥವಾ ತಾಂತ್ರಿಕ ಪ್ರಯೋಗ, ವಾಮಾಚಾರದಂತ ಕೆಲವು ನಿಗೂಢ ಶಕ್ತಿಗಳ ಪ್ರಯೋಗ, ವಾಮ ವಿದ್ಯೆಗಳ ಪ್ರಯೋಗ ಆಗುವಂಥದ್ದು. ಇದು ನೇರವಾಗಿ ನಿಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತದೆ. ಮಿಥುನದಲ್ಲಿ ಕುಜ ಬಂದಾಗ ಈ ಎಲ್ಲ ವಿದ್ಯೆಗಳ ಪ್ರಯೋಗ ಆಗಿದೆ ಎಂದು ಕನ್ಫರ್ಮ್ ಮಾಡಿಕೊಳ್ಳಲು ಈ 48 ದಿನಗಳಲ್ಲಿ ನಿಮ್ಮ ಭುಜ ಅಥವಾ ಶೋಲ್ಡರ್ನಲ್ಲಿ ಪೇನ್ ಅನ್ನ ಕಾಣಬಹುದು. ಬಾಹುಭ್ಯಾಮ್ ಅಂದ್ರೆ ಶೋಲ್ಡರ್, ಆರ್ಮ್ಸ್, ಇಲ್ಲಿ ನಿಮಗೆ ಕೀಲುಗಳಲ್ಲಿ ನೋವು ಕಾಣಬಹುದು. ವಿಶೇಷವಾಗಿ ಎಡಗೈ ಮೇಲೆ ಅಟ್ಯಾಕ್ ಆಗುತ್ತದೆ. ಎಡಗೈಯನ್ನು ಸಂಪೂರ್ಣವಾಗಿ ಮಡಚಲು ಬರಲ್ಲ. ನರಗಳಲ್ಲಿ ನೋವು, ನರಗಳಲ್ಲಿ ಸೆಳೆತವನ್ನ ಕಾಣಬಹುದು. ಇದು ಕುಜ ರಾಶಿಯಲ್ಲಿ ಬಂದಾಗ ವಿಶೇಷವಾದ ರಹಸ್ಯ. ಭಯಂಕರ ಶತ್ರು ಭಯದ ಜೊತೆಗೆ ಅನಾರೋಗ್ಯ ಮತ್ತೆ ಕೆಲವು ವಾಮ ವಿದ್ಯೆಗಳ ಪ್ರಯೋಗ. ಇದರ ಮೂಲ ಉದ್ದೇಶ ನಿಮ್ಮ ಆರೋಗ್ಯವನ್ನು ಹದಗೆಡಿಸುವುದೇ ಆಗಿರುತ್ತದೆ, ನಿಮ್ಮನ್ನು ದುರ್ಬಲ ಮಾಡುವುದೇ ಆಗಿರುತ್ತದೆ, ಬಾಹುವಿನಲ್ಲಿ ಪೀಡೆ ನೀಡುತ್ತದೆ. ಇನ್ನು ಮೊದಲನೇ ಹೌಸ್, ಫಸ್ಟ್ ಹೌಸ್ ಅಲ್ಲಿ ಕುಜ ಬಂದಾಗ, ಮೊದಲನೇ ಹೌಸ್ ಅಂದ್ರೆ ಏನದು? ನಾನು, ಸೆಲ್ಫ್, ನನ್ನ ಐಡೆಂಟಿಟಿ, ನನ್ನ ಅಸ್ತಿತ್ವ, ನನ್ನ ಪರ್ಸನಾಲಿಟಿ, ನನ್ನ ಆರೋಗ್ಯ. ಅತಿಯಾದ ಮಹತ್ವಾಕಾಂಕ್ಷೆ ಇರ್ತದೆ, ಅದರ ಶಕ್ತಿ ಸಾಮರ್ಥ್ಯ. ಕುಜ ಇಲ್ಲಿ ಬಂದಾಗ ಶಕ್ತಿ ಸಾಮರ್ಥ್ಯವನ್ನು ಕೊಡಲು ಪ್ರಯತ್ನಿಸ್ತಾನೆ. ಆದರೆ ಕೆಲವು ವಿದ್ಯೆಗಳು, ವಾಮಾಚಾರ, ತಾಮಸಿಕ ಶಕ್ತಿಗಳ ಕಾರಣ ಇಲ್ಲಿ ಮಾಂತ್ರಿಕ ಪ್ರಯೋಗ ಇರುತ್ತೆ. ವಾಯು ತತ್ವ ರಾಶಿಯಲ್ಲಿ ಬರ್ತಾ ಇದೆ. ಇದು ಮಾಂತ್ರಿಕ ಪ್ರಯೋಗ ಜಾಸ್ತಿ ಇಂಪ್ಯಾಕ್ಟ್ ಆಗುತ್ತೆ. ಊರ್ಜೆ ಡಿಸ್ಟರ್ಬೆನ್ಸ್ ಬರುತ್ತೆ. ಇಲ್ಲಿ ಅತಿಯಾದ ಧಾರ್ಮಿಕತೆ ಬರುತ್ತೆ. ಕಾರಣ ಇಲ್ಲಿ ಧರ್ಮ ತ್ರಿಕೋನ ಸಕ್ರಿಯಗೊಳ್ಳುತ್ತದೆ ರಾಶಿ ಬಂದಾಗ. ವಿಶ್ರಾಂತಿ ರಹಿತ ಜೀವನ, ಮನಸ್ಸು ಮತ್ತೆ ಶರೀರ ಎರಡಕ್ಕೂ ವಿಶ್ರಾಂತಿ ಬರಲ್ಲ. ಅಥವಾ ಈ ಕೆಲವು ಶಕ್ತಿಗಳ ಪ್ರಯೋಗದ ಕಾರಣ ನಿಮ್ಮ ಎಲ್ಲ ಎನರ್ಜಿ, ಏನು ಎನರ್ಜಿ ಕೊಡ್ತಾನೆ, ಎನರ್ಜಿ ಈ ರೋಗ ಅಥವಾ ವ್ಯಾಧಿಗಳ ಜೊತೆಗೆ, ವಾಮಾಚಾರದ ಜೊತೆ ಹೋರಾಡೋದ್ರೆಲ್ಲ ಹೋಗ್ಬಿಡುತ್ತೆ. ತಲೆಗೆ, ಮುಖಕ್ಕೆ ಗಾಯ ಸಾಧ್ಯತೆ. ಸಹನೆ, ತಾಳ್ಮೆ ಇರಬೇಕು. ಸಣ್ಣ ಪುಟ್ಟ ಅಪಘಾತಗಳನ್ನು ಮಾಡಿಸ್ತಾನೆ. ಪೇಷನ್ಸ್ ನಿಂದ ಡ್ರೈವಿಂಗ್ ಮಾಡಬೇಕು. ಶತ್ರುಗಳು ಪ್ರಬಲರಾಗುವರು. ಕುಟುಂಬದ ಮೇಲೆ, ಆಸ್ತಿಯ ಮೇಲೆ ನಿಯಂತ್ರಣ ಇಟ್ಟುಕೊಳ್ಳಲು ನಿಮಗೆ ಸಾಧ್ಯ ಆಗಲಾರದು. ಅದನ್ನು ಪ್ರಯತ್ನ ಪಡ್ತೀರಿ, ಆದರೆ ಆಗಾಗ ರ್ಯಾಶ್ ಆಗುವುದು, ವೈಲೆಂಟ್ ಆಗುವುದು, ಇಂಪಲ್ಸಿವ್ ಆಗುವುದು, ಇಂಪೇಷಂಟ್ ಆಗುವುದು, ಇದೆಲ್ಲ ಇಂಪೇಷನ್ಸು ಬರುತ್ತೆ. ನೀವು ಈ ಅವಧಿಯಲ್ಲಿ ನಿಮ್ಮ ನಿರ್ಣಯಗಳನ್ನು ಇತರರ ಮೇಲೆ ಒತ್ತಾಯದಿಂದ ಹೇರಲು ಯತ್ನಿಸುವಿರಿ. ಈ ಕೂಡ ಆಗ್ಬೋದು. ಸೊ ರಾಶಿಯಲ್ಲಿ ಕುಜ ನಿಮ್ಮ ಶಾರೀರಿಕ ಊರ್ಜೆಯನ್ನು ಕೊಡ್ತಾನೆ, ಆದರೆ ಅದು ಸಹ ಸಾಕಾಗಲ್ಲ. ಆತ್ಮವಿಶ್ವಾಸ ಉನ್ನತ ಶಿಖರವನ್ನು ತಲುಪುತ್ತೆ, ಆದರೂ ಕೂಡ ಅದು ಕೂಡ ಸಾಕಾಗಲ್ಲ. ವೈಯಕ್ತಿಕ ವೃದ್ಧಿ ಆಗುವ ಸಮಯ. ಇಲ್ಲಿ ವಿಶ್ರಾಂತಿ ಅವಶ್ಯಕ ಮತ್ತು ಆರ್ಗ್ಯುಮೆಂಟ್ಸ್ನಿಂದ ದೂರ ಇರಬೇಕು. ಆರೋಗ್ಯವನ್ನು ಕಾಪಾಡ್ಕೋಬೇಕು. ಮುಂದೆ ಇದೇ ವಿಡಿಯೋಗಳು ಇಂಗ್ಲೀಷ್ನಲ್ಲಿ ಕೂಡ ಬರ್ತದೆ. ಇದರ ಜೊತೆಗೆ 4 ಪ್ಲೇ ಲಿಸ್ಟ್, ಇದು ಒಂದು ಪ್ಲೇ ಲಿಸ್ಟು, ಇದರ ಜೊತೆ 4 ಪ್ಲೇ ಲಿಸ್ಟ್ ಬರ್ತವೆ. ಕನ್ನಡದಲ್ಲಿ 5, ಇಂಗ್ಲೀಷ್ನಲ್ಲಿ 5. ಇದು ಕುಜನ ರಾಶಿ ಪರಿವರ್ತನೆ ಮಿಥುನದಲ್ಲಿ 1 ಆಯಿತು. ಶನಿಯ ಮೀನದಲ್ಲಿ ವಕ್ರಿ 2,
ಬುಧನ ರಾಶಿ ಪರಿವರ್ತನೆ, ಶುಕ್ರನ ರಾಶಿ ಪರಿವರ್ತನೆ ಮತ್ತು ಆಗಸ್ಟ್ ಮಾಸ ಭವಿಷ್ಯ. ಕನ್ನಡದಲ್ಲಿ 5, ಇಂಗ್ಲೀಷ್ನಲ್ಲಿ 5 ಪ್ಲೇ ಲಿಸ್ಟ್ಗಳು ಬರ್ತವೆ. ಸೊ ವಿಡಿಯೋಸ್ ಲೈಕ್ ಮಾಡಿ, ವಿಡಿಯೋ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದೆ ವಿಡಿಯೋಗಳ ಸರ್ಮಾಲೆನೇ ಬರುತ್ತೆ. ಸೊ ಕನ್ಸಲ್ಟೇಷನ್ಸ್ ಯಾರಿಗೆ ಬೇಕೋ ಅವರು ಕನ್ಸಲ್ಟೇಷನ್ ಸರ್ವಿಸ್ ರೀಸ್ಟಾರ್ಟ್ ಆಗುತ್ತೆ. 4 ಭಾಷೆಯಲ್ಲಿ ಸಿಗ್ಬೋದು. ಕನ್ನಡ, ಇಂಗ್ಲೀಷ್, ಹಿಂದಿ ಮತ್ತು ಮರಾಠಿ 4 ಭಾಷೆಗಳಲ್ಲಿ ಸಿಗುತ್ತೆ. ಸೊ ಮೊಬೈಲ್ ನಂಬರ್ ಡಿಸ್ಪ್ಲೇ ಮಾಡ್ತೀನಿ. ಆಸಕ್ತರು ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಪೇಯ್ಡ್ ಕನ್ಸಲ್ಟೇಷನ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ತಿಳ್ಕೊಬೋದು. ಒಪ್ಪಿಗೆ ನೀಡಿದ ನಂತರ ಮುಂದಿನ ಕ್ರಮವನ್ನು ಮಾಡ್ಕೋಬೋದು. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಶ್ರೀ ಗುರುದೇವ ದತ್ತ.